ರೆಡಿ ಸರ್. ನೀವೇನು ಮಾತಾಡೋಕೆ ಹೋಗ್ಬೇಕು. ನಾಯಕರು ನಿನಗೆ ಕಾಲ್ ಮಾಡಿದ್ರು, ಸ್ವಿಚ್ ಆಫ್ ಅಂತ ಬರ್ತಿತ್ತಂತೆ. ಯಾವುದೋ ಒಂದು ಮುಖ್ಯವಾದ ವಿಷಯ ಇದೆ, ಅರ್ಜೆಂಟಾಗಿ ಬರೋಕ್ಕೆ ಹೇಳ್ತಿದ್ದಾರೆ. ಅದಕ್ಕೆ ನಾವು ನಿನ್ನನ್ನು ಹುಡ್ಕೊಂಡು ಬಂದ್ವಿ ಅಂತ ಹೇಳಿ ನೈಸಾಗಿ ಅವನನ್ನು ಹೊರಗಡೆ ಕರ್ಕೊಂಡು ಬನ್ನಿ. ಸರಿ ಸರ್, ಆಯಿತು. ಹಲೋ, ಟೀಮ್ ಬಂತಾ? ನೀವು ಹೇಳಿದ ಜಾಗದಲ್ಲೇ ಬಂದು ಕಾಯ್ತಾ ಇದ್ದೀವಣ್ಣ. ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಅವ್ರನ್ನ ಅಲ್ಲಿ ಕರ್ಕೊಂಬರ್ತೀನಿ. ಅವನು ಬದುಕೋ ಹಾಗೇ ಇಲ್ಲ. ನಮ್ಮ ಹತ್ರ ಸಿಕ್ಕಾಕೊಂಡ್ರೆ ಅವ್ನು ಬದುಕೋಕೆ ಚಾನ್ಸೇ ಇಲ್ಲ ಅಣ್ಣ. ವೆರಿ ಗುಡ್. ನಾನು ಇಲ್ಲಿಂದ ಹೊರಡ್ತಾ ನಿಮಗೆ ಕಾಲ್ ಮಾಡ್ತೀನಿ. ಓಕೆ. ಹಲೋ, ಯಾರು ಹೋಗೋಣ? ಒಳಗಡೆ ಯಾರು ಇದ್ದಂಗಿಲ್ಲ. ಇನ್ನೊಂದ್ಸಲ ಬರಡ. ಹಲೋ, ಯಾರು ಹೋಗೋಣ? ಯಾರ್ರಿ ನೀವು? ಏನ್ರಿ ಬಾಗಿಲು ತಲೆ ಮೇಲೆ ಹಂಗೆ ಮಾಕ್ ಕುಡಿತಾ ಇದ್ದೀರಾ? ಬರೋ ತನಕ ಕಾಯಕ್ಕಾಗೋದಿಲ್ಲ ನಿಮಗೆ. ಓ, ದೇವಸ್ಥಾನ ಕಟ್ತಾ ಇದ್ದೀವಿ, ಅನ್ನದಾನ ಮಾಡ್ತಾ ಇದ್ದೀವಿ ಅಂತ ಚಂದ ವಸೂಲಿ ಮಾಡಕ್ ಬಂದಿದ್ದೀರಾ? ಈ ಫೇಸ್ ಕಟ್ಗಳನ್ನ ಈ ಊರಲ್ಲಿ ನಾನು ಇದುವರೆಗೂ ನೋಡೇ ಇಲ್ವಲ್ಲ. ನಾವು ದುರ್ಗದಿಂದ ಬಂದಿದ್ದೀವಿ. ಅದು ಮುನ್ವಹಿಸ್ತಾರೆ ಇಲ್ವಾ? ಓ, ನೀವು ಚಂದ ವಸೂಲಿ ಮಾಡೋದಕ್ಕೆ ದುರ್ಗದಿಂದ ಬಂದಿದ್ದೀರಾ? ನಾವು ಚಂದ ವಸೂಲಿ ಮಾಡೋರಲ್ಲ. ಮತ್ತೆ ಮನೆಗೆ ಹೋಗ್ಬಿಟ್ಟು ಹಿಂಗೆ ಬಾಗಿಲು ಬಿಡೋದು ಡಿಸ್ಟರ್ಬ್ ಮಾಡಕ್ ಬಂದಿದ್ದೀರಾ? ರೇ, ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ನಾನು ಹೆಂಡತಿನ ದೂರದ ಊರಿಗೆ ಹನಿಮೂನ್ಗೆ ಏನು ಕರ್ಕೊಂಡ್ ಬಂದಿದ್ರೆ ಇಲ್ಲೂ ಬಂದು ಡಿಸ್ಟರ್ಬ್ ಮಾಡಿ ನಾನು ಮೂಡೆಲ್ಲ ಹಾಳು ಮಾಡ್ಬಿಟ್ರಲ್ರಿ. ನಾವು ನಾಯಕರ ಕಡೆಯವರು. ನಾಯಕರ? ಅವ್ರು ಯಾರು? ನಮ್ಮ ನಾಯಕ ಯಾರು ಅಂತ ಗೊತ್ತಿಲ್ವಾ? ಅಪ್ಪು ಪೂರ್ಣ ಮೂವಿನ ಪಿಣ್ಣ ಬಡ್ಡಿನ ಗಟ್ಟ ಡಿಚ್ಚಿ ಹಿಡಿದಿರಿದ್ರಿ ಎಂದ ಚೇಟ ಒಳಗಳಿಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಗಿಲ್ಲ. ನಿಮ್ಮ ಪ್ರಶ್ನೆನೂ ಹಿಂಗೆ ಇತ್ತು, ನನಗೂ ಏನೋ ಅರ್ಥ ಆಗಲಿಲ್ಲ. ರೇ ಸ್ವಾಮಿ, ನನ್ನ ಹೆಸರು ಸೂರ್ಯ ಅಂತ. ನಾನು ಬೆಂಗಳೂರಿಂದ ಇಲ್ಲಿ ಎಂಜಾಯ್ ಮಾಡೋಣ ಅಂತ ಬಂದರೆ ನೀವೇನ್ರಿ ನೀವು ನಾಯಕರು ಗೊತ್ತಾ, ಉಪನಾಯಕರು ಗೊತ್ತಾ, ಸೆಕ್ರೆಟ್ರಿ ಗೊತ್ತಾ ಅಂತ ಅಂದ್ಕೊಂಡು. ಏನು ಬಂದ ವಿಷಯ ಹೇಳಿ. ನಮಗೆ ವಿಕ್ರಮ್ ಬೇಕು. ವಿಕ್ರಮ್? ಯಾವ ವಿಕ್ರಮ್? ಶಿವಣ್ಣ ಆ್ಯಕ್ಟ್ ಮಾಡಿದಾರಲ್ಲ ವಿಕ್ರಮ್ ಆದ, ಇಲ್ಲ ಕಮಲಾಸನ್ ಆ್ಯಕ್ಟ್ ಮಾಡಿದಾರಲ್ಲ ವಿಕ್ರಮ್ ಆದ, ಇಲ್ಲ ಪ್ರಜ್ವಲ್ ದೇವರಾಜ್ ಆ್ಯಕ್ಟ್ ಮಾಡಿದಾರಲ್ಲ ಮೊನ್ನೆ ಅದಾ? ನೋಡಿ, ನಾನು ಸಿನಿಮಾ DVD ಹಾಕ್ಕೊಂಡು ಇಲ್ಲ ಡೌನ್ಲೋಡ್ ಮಾಡ್ಕೊಂಡು ಪೆನ್ ಡ್ರೈವ್ಗೆ ಹಾಕ್ಕೊಂಡು ಮೂವಿ ನೋಡೋನಲ್ಲ. ನನ್ನ ಬಿಟ್ಬಿಡಿ ದಯವಿಟ್ಟು. ನಾವು ಹೇಳ್ತಾ ಇರೋದು ಆ ವಿಕ್ರಮ್ ಅಲ್ಲ, ನಮ್ಮ ಹುಡುಗ ವಿಕ್ರಮ್ ದುರ್ಗದಿಂದ ಬಂದಿದ್ದಾರೆ. ರೇ ಸ್ವಾಮಿ, ಒಳ್ಳೆ ರೋತ್ನೆಗಳಾಯ್ತಲ್ರಿ ನಿಮ್ದು. ರೇ, ನಾನು ಬೆಂಗಳೂರಿಂದ ಮೊದಲನೇ ಸರಿ ಊರಿಗೆ ಬರ್ತಾ ಇರೋದು, ಅದು ಹೆಂಡತಿನ ಕರ್ಕೊಂಡು ಹನಿಮೂನ್ಗೆ ಅಂತ. ಅಲ್ಲೆಲ್ಲರೂ ಡಿಸ್ಟರ್ಬ್ ಮಾಡ್ತಾ ಇದ್ರು ಅಂತ ಇಲ್ಲಿ ಕರ್ಕೊಂಬಂದ್ರೆ ನೀವು ತೊಂದರೆ ಕೊಡ್ತಾ ಇದೀರಲ್ರಿ, ಅದು ರಸವತ್ತಾದ ಗಳಿಗೆಯಲ್ಲಿ. ಬರೀ ತೊಂದರೆ ಕೊಡೋದಲ್ಲ, ತಲೆ ಬೇರೆ ತಿಂತಾ ಇದ್ದೀರಾ ನೀವೆಲ್ಲ. ರೌರವ ನರಕಕ್ಕೆ ಹೋಗೋದು ನೋಡ್ತಾ ಇರಿ. ಗರುಡ ಪುರಾಣದ ಪ್ರಕಾರ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕಾದ್ರೆ ಯಾರಾದ್ರೂ ಬಂದು ಈ ಥರ ಡಿಸ್ಟರ್ಬ್ ಮಾಡಿದ್ರೆ ಅವ್ರನ್ನೆಲ್ಲ ಬೆಂಕಿನಲ್ಲಿ ಚೆನ್ನಾಗಿ ಸುಟ್ಟು ಡೀಪ್ ಫ್ರೈ ಮಾಡಕ್ ಕೊಡ್ತಾರೆ ಎಣ್ಣೆನಲ್ಲಿ. ಏನೇನೋ ಮಾತಾಡ್ತಾವೆ ವಿಕ್ರಮ್. ಅದೇ ಮತ್ತೆ ಇವಾಗೇನು ಹೋಗ್ತೀರಲ್ಲ, ಪೊಲೀಸಿಗೆ ಫೋನ್ ಮಾಡ್ಲಾ? ಈಗ ಬಂದಿರೋದು ನಾನು ನನ್ನ ಹೆಂಡತಿ ಇಬ್ಬರೇ ರೀ. ಆಗ್ಲಿಂದ ನೋಡ್ತಾ ಇದೀನಿ ವಿಕ್ರಮ್ 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 ಅನ್ಕೊಂಡು. ಹೋಗ್ರಿ ಸುಮ್ಮನೆ. ರೇ ಬಂದೇ ಇದೆ ನನ್ನ ಟಾರ್ಚರು. ಒಳಗಡೆ ಯಾರು ಇದ್ದಂಗಿಲ್ಲ, ನಡೆಯುವ. ಎಲ್ಲಿ ಅವರು? ಸರ್, ಆ ಮನೇಲಿ ಅವನು ಇರಲಿಲ್ಲ. ಯಾರೋ ಸೂರ್ಯ ಅಂತೆ, ಅವನು ಬೆಂಗಳೂರಿನವನು. ಅವನು ಹೆಂಡತಿ ಜೊತೆಲಿದ್ದಾನೆ. ಮತ್ತೆ ಅವ್ರ ಮೊಬೈಲ್ ಲೊಕೇಶನ್ ಇಲ್ಲಿ ಯಾಕೆ ತೋರಿಸ್ತಿದೆ? ಮನೆ ಒಳಗೆ ನುಗ್ಗಿ ನೋಡಬೇಕಿತ್ತು. ಸರ್, ವಿಕ್ರಮ್ ಯಾವನಿಗೂ ಎದುರವನಲ್ಲ, ಅವನು ಬಚ್ಚಿಟ್ಕೊಳ್ಳೋನು ಅಲ್ಲ.
ಖಂಡಿತ ಅವನು ಅಲ್ಲಿಲ್ಲ ಸರ್. ಆ ಕೋಟೆ ರಾಜೇಂದ್ರ ಏನಕ್ಕೆ ನಮ್ಮನ್ನು ಹುಡುಕ್ತಿದೆ ನಮಗೆ ಅರ್ಥ ಆಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಕೆಂಪ ಮತ್ತು ಮುನಿ ಇಷ್ಟು ದೂರ ಬಂದು ಹುಡುಕ್ತಿದ್ದಾರೆ ಅಂದರೆ ಏನಾದರೂ ಸ್ಟ್ರಾಂಗ್ ರೀಸನ್ ಇದ್ದೇ ಇರುತ್ತೆ. ದುರ್ಗದಲ್ಲಿ ಏನಾದರೂ ಡೀಲಾ? ನೀನು ಇಲ್ಲದೆ ಅದು ನಡೆಯೋದೇ ಇಲ್ವಾ? ಅದಕ್ಕೆ ನೀನು ನೋಡ್ಕೊಂಡು ಬಂದಿದ್ದೀರಾ? ಹಾಗೇನೇನಿಲ್ಲ ಅವ್ರಿಗೂ ನಿಮಗೂ ಏನಾದರೂ ಹೊಡೆದಾಟ ಬಡ್ದಾಟ ಮುನ್ಸು ಆ ಥರ ಏನಾದರೂ ಇತ್ತ ಬಾವಾ? ಹಾಗೆಲ್ಲ ಏನಿಲ್ಲ. ಇವ್ರಿಗೆ ಅವ್ರ ದೇವ್ರ ಸಮಾನ. ಇಬ್ಬರ ಮಧ್ಯೆ ಮುನ್ಸು ಅನ್ನೋ ಪದ ಬರೋದಕ್ಕೆ ಚಾನ್ಸೇ ಇಲ್ಲ. ಮತ್ತು ಇನ್ನೇನಿರ್ಬೋದು ಕಾರಣ? ಬಹುಶಃ ಮನೆಯವರು ಯಾರಾದರೂ ನಾಯಕರ ಹತ್ರ ಹೋಗಿ ಇವರಿಬ್ಬರು ಕಾಣಿಸ್ತಿಲ್ಲ ಅಂತ ಹೇಳಿರ್ಬೋದು. ಅದಕ್ಕೆ ಪಾಪ ಭಯ ಪಟ್ಕೊಂಡು ಈ ಥರ ಹುಡುಕ್ತಿರ್ಬೋದು ಅವರು. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ ಅಲ್ವಾ? ಐ ಥಿಂಕ್ ಅದೇ ರೀಸನ್. ಬೇದಳ ನಾವು ತಕ್ಷಣ ಹೋಗ್ಬೇಕು. ತಕ್ಷಣ ಹೋಗೋದಾ? ಅದೆಲ್ಲ ಸೀನೇ ಇಲ್ಲ. ಲಕ್ಕಿ ಹೇಳೋ ತನಕ ನಿಮ್ಮಿಬ್ಬರು ನಾನು ಎಲ್ಲೂ ಕಳಿಸ್ತಾ ಇಲ್ಲ ಅಷ್ಟೇ. ಸೂರ್ಯ ಅವರೇ, ಆ ನಾಯಕರ ಕಡೆಯವ್ರು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಖಂಡಿತ ರೀಸನ್ ಅದೇ ಆಗಿರುತ್ತೆ. ಮನೆಯವರು ಗಾಬರಿಯಾಗಿ ನಾವು ಕಾಣ್ತಿಲ್ಲ ಅಂತ ಅವ್ರ ಹತ್ರ ಹೇಳಿರ್ತಾರೆ. ಅದಕ್ಕೆ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾರೆ. ಬಹುಶಃ ಅಮ್ಮ ನಾಯಕರ ಹತ್ರ ಮಾತಾಡಿರ್ಬೋದು. ಅದಕ್ಕೆ ಹೇಳಿದ್ದು ನಾವು ಈ ಥರ ಮರೆಯಾಗಿರೋದಕ್ಕಿಂತ ಅವ್ರ ಮುಂದೆ ಇದ್ದರೆ ಅಟ್ಲೀಸ್ಟ್ ಅಮ್ಮನಿಗಾದರೂ ಸ್ವಲ್ಪ ಸಮಾಧಾನ ಇರುತ್ತೆ. ಮೊದಲೇ ಹುಷಾರಿಲ್ಲ. ಈ ಟೈಮಲ್ಲಿ ಇನ್ನಷ್ಟು ತೊಂದರೆ ಕೊಡೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಏನು ನೋಡೋದು? ಚಿಕ್ಕಮ್ಮನಿಗೋಸ್ಕರ ಹೋಗ್ತೀವಿ ಅಂದರೆ ಬೇಡ ಅಂತ ನನ್ನಿಂದನೂ ಹೇಳೋಕ್ಕಾಗ್ತಾ ಇಲ್ಲ. ಸರಿ ಆಯಿತು, ನೀವು ಹೋಗಿ ರೆಡಿಯಾಗಿ ಯಾವುದಾದ್ರೂ ಕ್ಯಾಬ್ ಬಾಡಿಗೆಗೆ ಸಿಗತ್ತಾ ನೋಡ್ಕೊಂಬರ್ತೀನಿ. ಹಾಂ, ಹಲೋ, ಹೇಳಿ ಪ್ರೀತಮ್ ಸರ್. ಸಾಕ್ಷಿ, ನೀನು ಹೇಳ್ದಾಗೆ ಆ ಮುದುಕಿ ಮನೆ ಹತ್ರ ಹೋಗಿದ್ದೆ. ಆ ಮುದುಕಿ ಮನೆ ಬಾಗಿಲು ಹಾಕಿದ್ದೆ. ಅಲ್ಲಿ ವಿಕ್ರಮ್ ಆಗಲಿ ವೇದ ಆಗಲಿ ಯಾರೂ ಇಲ್ಲ. ಹಾಗಾದ್ರೆ ಆ ಮುಖ್ಯ ಹೇಳಿದ್ದು ನಿಜನೇ ಸರ್. ನಾವೇ ಆ ಅಮ್ಮನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ. ನೋನು, ಅವರು ಆ ಮನೆಗೆ ಹೋಗಿಲ್ಲ ಅಷ್ಟೇ, ಆದರೆ ಆ ಊರಿಗೆ ಹೋಗಿದ್ದಾರೆ. ಏನು ಸರ್ ಹೇಳ್ತಿದ್ದೀರಾ? ಹೌದು ಸಾಕ್ಷಿ, ನಾವು ಅವ್ರ ಮೊಬೈಲ್ಗಳನ್ನ ಟ್ರೇಸ್ ಮಾಡಿ ನೋಡಿದ್ವಿ. ಅವ್ರ ಮೊಬೈಲ್ಗಳು ಇಲ್ಲೇ ಆನ್ ಆ್ಯಂಡ್ ಆಫ್ ಆಗಿದೆ. ಅದೇ ಲೊಕೇಶನ್ಗೆ ಹೋಗಿ ಹುಡುಕ್ಸಿದೆ, ಆದರೆ ಅವರಲ್ಲಿ ಇಲ್ಲ. ಯಾರೋ ಸೂರ್ಯ ಅಂತ ಅವನಿದ್ದ. ಸೂರ್ಯ ಅಂದರೆ ವಿಕ್ರಮ್ಗೆ ದೊಡ್ಡಪ್ಪನ ಮಗ ಆಗಬೇಕು ಸರ್. ಸೊ ಹೌದಾ? ಇಟ್ಸ್ ಓಕೆ. ಅವರು ನಮ್ಮ ಭಯದಿಂದನೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋದಂಗಿದೆ. ಎಲ್ಲಿಗೆ ಹೋಗ್ತಾರೆ? ನಮ್ಮ ಅದನ್ನ ಕಣ್ಣು ತಪ್ಪಿಸ್ಕೊಂಡು ಎಷ್ಟು ದೂರ ಅಂತ ಹೋಗ್ತಾರೆ? ಡೋಂಟ್ ವರಿ ಸಾಕ್ಷಿ, ಹಿಡ್ದಾಕೋಣ ಅವ್ರನ್ನ. ನಾನೇನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್ ಸರ್. ಅವರು ಎಲ್ಲಿಗೆ ಹೋದ್ರಾಗಾದ್ರೆ? ಅಣ್ಣಂದ್ರ, ಅವ್ರೇನಾದ್ರೂ ಮನೆಗೆ ಬಂದ್ರೆ ನಾನು ನೋಡ್ಕೊಂತೀನಿ. ಒಂದ್ ವೇಳೆ ಅವ್ರು ನನ್ಗೆ ಎದ್ರುಕೊಂಡು ದುರ್ಗದಲ್ಲೇ ಬೇರೆ ಕಡೆ ಎಲ್ಲರೂ ಉಳ್ಕೊಂತಾರೆ ಅಂದ್ರೆ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಈ ಕ್ಷಣದಿಂದನೇ ನಮ್ಮವ್ರು ಎಲ್ರಿಗೂ ಅಲರ್ಟ್ ಆಗಿರಕ್ ಕೇಳಿ ಅಣ್ಣ. ಆ ವಿಕ್ರಮ್ ಎಲ್ಲೇ ಸಿಕ್ಕಿದ್ರು ನನಗೆ ಫೋನ್ ಮಾಡಿ ಅವ್ನಿರೋ ಜಾಗದ ಬಗ್ಗೆ ಇನ್ಫಾರ್ಮ್ ಮಾಡಕ್ ಕೇಳಿ. ನಿಮ್ ತಂಗಿ ಚೆನ್ನಾಗಿ ಬದುಕೋದು ನಿಮ್ ಕೈಲಿದೆ ಅಣ್ಣ. ದಯವಿಟ್ಟು ಸಹಾಯ ಮಾಡಿ. ನಿನಗೋಸ್ಕರ ನಾವೇನು ಬೇಕಾದ್ರೂ ಮಾಡ್ತೇವಮ್ಮ. ಅವ್ನು ದುರ್ಗಕ್ಕೆ ಎಂಟ್ರಿ ಕೊಡಲಿ. ಸಿಕ್ಕಿದಾಗ ಅವ್ನ ಕೈಕಾಲು ಮುರಿದು ಮೂಟೆ ಕಟ್ಕೊಂಡ್ಬಂದು ಇಲ್ಲಿ ನಿನ್ನ ಮುಂದೆ ಬಿಸಾಕ್ತೇವೆ. ನೋಡಮ್ಮ, ಇಬ್ಬರು ನೇರವಾಗಿ ಮನೆಗೆ ಬರ್ತಾ ಇದ್ದಾರೆ. ಇನ್ನು ನಾನು ನೋಡ್ಕೊಂತೀನಿ ಅಣ್ಣ. ನೀವು ಹೊರಡಿ, ನಾನು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ.